ಅಪೂರ್ವಳ ಅಪಘಾತ ಆಗಿದ್ದು ಬೆಳಗ್ಗೆ 6 ಗಂಟೆಗೆ ಮೇ 27, 2025ಕ್ಕೆ. ನನಗೆ ವಿಷಯ ಗೊತ್ತಾಗಿದ್ದು 7 ಗಂಟೆಗೆ. ನಾನು ಮನೆಯಿಂದ ಹೊರಟಿದ್ದು ಆಲ್ಮೋಸ್ಟ್ 7ವರೆಗೆ. ನನ್ನ ಅಕ್ಕ ಭಾವನಿಗೆ ಹೇಳಿದೆ, ಭಾವ ನನ್ನನ್ನು ಕರ್ಕೊಂಡು ಹೋಗ್ತೀನಿ, ನಾನು ಬರ್ತೀನಿ ಅಂತಂದ್ರು. ಬೈ ದ ಟೈಮ್ ಇಟ್ ವಾಸ್ ಅರೌಂಡ್ 7:45 ನಾವು ಬೆಂಗಳೂರಿನ ನಾಗರಬಾವಿಯಿಂದ ಹೊರಟಾಗಿತ್ತು. ಹೊರಟ ಕೂಡಲೇ ನಾನು ಪ್ರಯತ್ನ ಪಟ್ಟದ್ದು ನನ್ನ ಪರಿಚಯದ ಒಬ್ಬರು ತುಂಬಾ ನಮಗೆ ಆತ್ಮೀಯರಾದಂತಹ ಜ್ಯೋತಿಷಿಯೊಬ್ಬರ ಹತ್ರ ಕಾಲ್ ಮಾಡಿ ಮಾತಾಡುವ ಪ್ರಯತ್ನ ಮಾಡೋದಕ್ಕೆ. ಅಪ್ಪ ಅಮ್ಮನಿಗೆ ಮಾಡಿ ಕಾಲ್ ಮಾಡಿಬಿಟ್ಟು ಕೂಡಲೇ ಹೋಗಿ ನೀವು ಅಂತೆಲ್ಲ ಹೇಳಿದ್ದೆ. ಅವರಿಗೆ ನಾನು ಹೇಳಿದ ಕೂಡಲೇ ಅಲ್ಲಿ ಬೇರೆಯವರ ಜೊತೆಗೆ ಸಂಪರ್ಕ ಸಾಧನೆ ಮಾಡಿ ಆಕ್ಸಿಡೆಂಟ್ ತುಂಬಾ ಸೀರಿಯಸ್ ಆದದ್ದು ಅನ್ನೋದು ಆಲ್ರೆಡಿ ಗೊತ್ತಾಗಿತ್ತು. ನನಗೆ ಅಷ್ಟೊಂದು ಸೀರಿಯಸ್ ಆಗಿದೆ ಅಂತ ಹೇಳುವಂತಹ ವಿಚಾರ ಗೊತ್ತಾಗಿರ್ಲಿಲ್ಲ. ಬಿಕಾಸ್ ನನಗೆ 7 ಗಂಟೆ 4 ನಿಮಿಷಕ್ಕೆ ಕಾಲ್ ಮಾಡಿದಂತಹ ಅಪೂರ್ವಳ ಭಾವ ಮಗಳ ಮಗಳ ಕೈಗೆ ಫೋನ್ ಕೊಟ್ಟದ್ದು. ಬಿಕಾಸ್ ಮಗಳು ಜೋರಾಗಿ ಅಳ್ತಾ ಇದ್ಲು, ಅಮ್ಮನಿಗೆ ಭೂ ಆಗಿದೆ, ಅಜ್ಜನಿಗೆ ಭೂ ಆಗಿದೆ ಅಂತ ಹೇಳಿಕೊಂಡು. ಆದ್ರೆ ಅವಳ ಹತ್ರ ಮಾತಾಡ್ಬೇಕಾದ್ರೆ ಅವಳು ಕಾನ್ಶಿಯಸ್ ಆಗಿದ್ಲು, ಎದ್ದು ಕೂತಿದ್ಲು. ಇಲ್ಲಿಗೆ ಒಂದು ಪ್ಲಾಸ್ಟರ್ ಹಾಕಿದ್ರು ಅವಳಿಗೆ, ಇಲ್ಲಿಗೊಂದು ಸಣ್ಣ ಪ್ಲಾಸ್ಟರ್ ಹಾಕಿದ್ರು. ಅದು ಬಿಟ್ಟು ಅವಳ ಮೈಯಲ್ಲಿ ಅಂಗಿ ಇರ್ಲಿಲ್ಲ, ಪ್ಯಾಂಟ್ ಇತ್ತು. ಸೊ ಅವಳನ್ನ ನೋಡುವಾಗ ಏನ್ ಅನ್ಸ್ತು ಅಂತ ಹೇಳಿದ್ರೆ, ಶಿ ಈಸ್ ಆಲ್ ರೈಟ್, ಇವಳು ಆಲ್ ರೈಟ್ ಇದ್ದಾಳೆ ಅಂತ ಹೇಳಿದ್ರೆ ಅವ್ರಿಬ್ರು ಆಲ್ ರೈಟ್ ಇರ್ಬೇಕಲ್ವಾ ಅಂತಲೇ ಆಲೋಚನೆ. ಮಾವನಿಗೆ ಪ್ರಜ್ಞೆ ಇದೆ ಅಂತ ಹೇಳುವಂತಹದ್ದು ಗೊತ್ತಿತ್ತು. ಅಪೂರ್ವಳಿಗೆ ಪ್ರಜ್ಞೆ ಇಲ್ಲ ಅಂತೇನು ಹೇಳಿದ ಹಾಗಾಯ್ತು, ಬಟ್ ಅದು ಕೂಡ ಏನು ಕ್ಲಿಯರ್ ಆಗಿ ಗೊತ್ತಾಗಿರ್ಲಿಲ್ಲ. ಅಂಡ್ ನಾನು ಕೂಡಲೇ ಹೊರಡುವ ಅರ್ಜೆಂಟ್ ನಲ್ಲಿ ಇದ್ದೆ. ಕಾಲ್ ಮಾಡಿದೆ ಅವರಿಗೆ. ಕಾಲ್ ಮಾಡಿದ ಕೂಡಲೇ ಅವರು ಹೇಳಿದ್ದು, ಮೃತ್ಯುಂಜಯ ಹೋಮ ಒಂದು ಆಗ್ಬೇಕು ಅಂತ. ಮೃತ್ಯುಂಜಯ ಹೋಮ ಆಗಬೇಕು ಅಂತ ಹೇಳಿದ್ರೆ ಈ ಕ್ಷಣಕ್ಕೆ ಅದನ್ನ ಮಾಡು ಅಂತ ಹೇಳಿದ್ರೆ ಯಾರು ಮಾಡೋದಕ್ಕೆ ತಯಾರಿರ್ತಾರೆ? ನನಗೆ ಗೊತ್ತಿರುವ ಹಾಗೆ ಪುತ್ತೂರಿನ ಹತ್ರದಲ್ಲಿ ಒಂದು ಮೃತ್ಯುಂಜಯ ಕ್ಷೇತ್ರ ಇದೆ. ಆ ಮೃತ್ಯುಂಜಯ ಕ್ಷೇತ್ರದಲ್ಲಿ ನರಿಮೊಗರು ಅಂತ ಹೇಳುವಂತಹ ಜಾಗದಲ್ಲಿರುವಂತಹ ಮೃತ್ಯುಂಜಯ ದೇವಸ್ಥಾನ ಇದು. ಇಲ್ಲಿ ಮೃತ್ಯುಂಜಯ ಹೋಮ ಮಾಡ್ತಾರೆ. ನಾನು ಅಪ್ಪನಿಗೆ ಹುಷಾರಿಲ್ಲದಿದ್ದಾಗ ಅಲ್ಲಿ ಮೃತ್ಯುಂಜಯ ಹೋಮವನ್ನ ಮಾಡಿಸಿದ್ದೆ. ಕಾಲ್ ಮಾಡಿದೆ ಅವರಿಗೆ. ಕಾಲ್ ಮಾಡಿ ಕೇಳಿ ಆಗುವಾಗ ಅವ್ರು ಹೇಳಿದ್ರು, ಇವತ್ತಿನಾಗೋದಿಲ್ಲ, ನಾಳೆಗಾಯ್ತು ಅಂತ. ಸರಿ ಆಯ್ತು, ನಾಳೆಗೆ ನೀವು ಬುಕ್ ಮಾಡಿಡಿ ಅಂತ ಅಂದೆ. ಆ ದಿನಕ್ಕೀಗ ಏನು ಮಾಡೋದು? ನನಗೆ ಕೂಡ್ಲೇ ನೆನಪಾಗಿದ್ದು ಮತ್ತು ನೆನಪಾಗುವುದಕ್ಕಿಂತ ಮುಂಚೆ ನನ್ನ ಕಡೆಗೆ ಕಾಲ್ ಬಂದದ್ದು ಇವತ್ತು ನನ್ನ ಗುರುಗಳಾಗಿರುವಂತಹ, ಆ ಕಾಲಕ್ಕೆ ಬರೀ ಅಣ್ಣನಾಗಿದ್ದಂತಹ ಶ್ರೀಕೃಷ್ಣ ಉಪಾಧ್ಯಾಯರದು. ಕಾಲ್ ಮಾಡಿದ್ರು, ಆಶಿ ವಿಷಯ ಗೊತ್ತಾಯ್ತು, ಏನಾದ್ರೂ ಬೇಕಾ ಸಹಾಯ? ಈಗ ನಾನು ಬೇಕು ಅಂತ ಹೇಳಿದ್ರೆ ಈಗಲೇ ಹೋಗೋದಕ್ಕೆ ರೆಡಿ ಇದ್ದೀನಿ. ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಮಂಗಳೂರಿಗೆ ಹೋಗ್ಬೇಕಾ, ಪುತ್ತೂರಿಗೆ ಹೋಗ್ಬೇಕಾ ಕೇಳಿದ್ರು. ಹೇಳ್ತೇನೆ ಅಣ್ಣ, 5 ನಿಮಿಷ ಅಂತಂದೆ. ಕಾಲ್ ಕಟ್ ಮಾಡಿದೆ. ಮತ್ತೆ ಪುನಃ ನೆನಪಾಯ್ತು, ಕೂಡಲೇ ಕಾಲ್ ಮಾಡಿದೆ. ಅಣ್ಣ, ನನಗೆ ನೀವು ಈಗ ಮಂಗಳೂರಿಗೂ ಹೋಗೋದು ಬೇಡ, ಪುತ್ತೂರಿಗೂ ಹೋಗೋದು ಬೇಡ, ನನಗೆ ಒಂದು ಸಹಾಯವನ್ನ ನೀವು ಮಾಡ್ಬೇಕೇನದು? ಮೃತ್ಯುಂಜಯ ಹೋಮ ಒಂದು ಆಗ್ಬೇಕು ಅಣ್ಣ, ಅವಳ ಹೆಸರಲ್ಲಿ ಹೇಳಿದ್ದಾರೆ, ಸ್ವಲ್ಪ ಸೀರಿಯಸ್ ಇರುವ ಹಾಗೆ ಕಾಣ್ತಾ ಉಂಟು, ನೀವು ಮಾಡ್ತೀರಾ ಅಂತಂದೆ. ಆಯ್ತು ಆಶಿ ಅಂತಂದ್ರು. ನಾನು ಬೆಂಗಳೂರಿಂದ ಉಪ್ಪಿನಂಗಡಿಗೆ ಬರ್ಲಿಕ್ಕೆ ನಿಮಗೊಂದು 4 to 5 ಅವರ್ಸ್ ಬೇಕು. ಅಲ್ಲಿಗೆ ಬರ್ಬೇಕಾದ್ರೆ ಶ್ರೀಕೃಷ್ಣ ಅಣ್ಣನ ಕೈಯಲ್ಲಿ ಮೃತ್ಯುಂಜಯ ಹೋಮದ ಪ್ರಸಾದ ಇತ್ತು. ಹೋಮ ಮಾಡಿ ಪ್ರಸಾದ, ಓಜೋಸಿ, ಭಸ್ಮ, ತೀರ್ಥ ಎಲ್ಲವನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ರು ಅವರು. ಅವರ ಕೈಯಲ್ಲಿ ಅದನ್ನು ತಗೊಂಡಿದ್ದು ನೇರವಾಗಿ ಮಂಗಳೂರಿಗೆ ಹೋದ್ದು. ಮಂಗಳೂರಿಗೆ ಹೋಗಿ ಮುಟ್ಟಬೇಕಾದ್ರೆ ನೋಡಿ ಎಂತಹದ್ದೆಲ್ಲ ಒಂದು ಟೈಮಿಂಗ್ ಅಂತ. ನಾವು ರೀಚ್ ಆಗ್ಬೇಕಾದ್ರೆ 2:50 ಆಗಿದೆ. ಅಲ್ಲಿ ICUವಿಗೆ ಹೋಗೋದಕ್ಕೆ ಇದ್ದಂತಹ ಸಮಯ 2:30 3 ಗಂಟೆ. 2:50ಕ್ಕೆ ಹೋಗ್ಬೇಕಾದ್ರೆ ನನ್ನ ಚಿಕ್ಕಮ್ಮನ ಮಗ ಅಲ್ಲಿ ಕಾಯ್ತಾ ಇದ್ದಾನೆ ಹೊರಗೆ, ನೀನ್ ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಏನಿದೆ, ಎಲ್ಲಿಗೆ ಹೋಗ್ಬೇಕು ಒಂದು ಗೊತ್ತಿಲ್ಲ. ಸುಮ್ಮನೆ ಅವನನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದು. ಅಪೂರ್ವಳನ್ನ ನೋಡಿದ್ದು, ಜೋರು ಉಸಿರೆಳ್ಕೊಳ್ತಾ ಇದ್ದಾಳೆ. ವೆಂಟಿಲೇಟರ್ ಬಾಯಿಯ ಮೂಲಕ ಇದೆ, ಅದು ವೆಂಟಿಲೇಟರ್ ಅಂತ ಆ ಕ್ಷಣಕ್ಕೆ ಫ್ಲಾಶ್ ಆಗ್ಲಿಲ್ಲ, ಬಟ್ ಜೋರು ಉಸಿರೆಳ್ಕೊಳ್ತಾ ಇದ್ದಾಳೆ. ಅವಳನ್ನ ನೋಡಿದ್ರು ಕೂಡ ಇಲ್ಲೊಂದು ಸಣ್ಣ ಇಷ್ಟು ದೊಡ್ಡ ಪ್ಲಾಸ್ಟರ್, ಇಲ್ಲಿ 2 ಗಾಯದ ಗುರುತು. ಅದು ಬಿಟ್ರೆ ಏನು ದೇಹದಲ್ಲಿ ಎಲ್ಲೂ ನೋಡಿದ್ರು ಕೂಡ ಗಾಯಗಳಿಲ್ಲ. ಜೋರು ಉಸಿರೆಳ್ಕೊಳ್ತಾ ಇದ್ದಾಳೆ. ಅದನ್ನ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಹೆದರಿಕೆ ಆಗುತ್ತೆ, ಬಟ್ ನೆಕ್ಸ್ಟ್ ಮೂಮೆಂಟ್ ಏನು ಅನ್ನಿಸ್ಲಿಲ್ಲ ಅವಳಿಗೆ. ಓಜೋಸಿ ಅಂತ ಹೇಳಿದ್ರೆ ಹೋಮದ ಭಸ್ಮ, ತುಪ್ಪವನ್ನೆಲ್ಲ ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡಿದಂತಹ ಒಂದು ಕಪ್ಪು ಇದು, ಅದನ್ನ ಹಚ್ಚಿದೆ ಹಣೆಗೆ. ಸ್ವಲ್ಪ ಭಸ್ಮವನ್ನ ತೆಗೆದು ಇಲ್ಲಿಗೆ ಹಣೆಗೂ ಹಚ್ಚಿದೆ. ತುಪ್ಪ ಇತ್ತು ಅದರಲ್ಲಿ. ತುಪ್ಪವನ್ನ ತಕ್ಕೊಂಡು ಒಂದು ಸಣ್ಣ ಬೊಟ್ಟನ್ನ ಇಲ್ಲಿ ಹಣೆಯ ಮೇಲೆ ಹಾಕಿದೆ, ಇನ್ನೊಂದನ್ನ ಸಣ್ಣಕ್ಕೆ ತುಟಿಗೆ ಇಟ್ಟೆ.
ಹೇಳಿದೆ ಅವಳಿಗೆ, ಬಂದಿದ್ದೀನಿ ಅಪ್ಪು, ಎಂತಾತು, ಹೆಂಗಿದ್ದೆ ಎಲ್ಲ ಕೇಳಿದೆ. ಯಾವುದಕ್ಕೂ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ಅವಳಿರ್ಲಿಲ್ಲ. ಅವಳು ಇಲ್ಲಿ ಬೆಡ್ ಅಲ್ಲಿ ಮಲಗಿದ್ದಾಳೆ, ಅವಳ ಆಪೋಸಿಟ್ ಸೈಡ್ ಬೆಡ್ ನಲ್ಲಿ ಮಾವ ಮಲಗಿದ್ದಾರೆ. ಇಬ್ರು ಮಾವ ನರಳಾಡ್ತಾ ಇದ್ದಾರೆ. ಮಾವನಿಗೆ ಆಗಾಗ ಪ್ರಜ್ಞೆ ಬರ್ತಾ ಉಂಟು, ನರಳಾಡ್ತಾ ಇದ್ದಾರೆ, ಮತ್ತೆ ಪ್ರಜ್ಞೆ ತಪ್ತಾ ಇದೆ. ಅದಾದ್ಮೇಲೆ ಮಗಳಿಗೆ ಹಣೆಯ ಮೇಲೆ ಆಗಿದ್ದಂತಹ ಗಾಯಗಳಿಗೆ ಸರ್ಜರಿ ಆಗ್ಬೇಕು ಅಂತಿತ್ತು. ನನ್ನ ಕೈಯಲ್ಲಿ ಕನ್ಸೆಂಟ್ ಫಾರ್ಮು ಅದು ಇದು ಅಂತ ಹೇಳಿಕೊಂಡು ಸಿಗ್ನೇಚರ್ ಎಲ್ಲ ತಗೊಂಡ್ರು. ಅವಳನ್ನ ಆಪರೇಟ್ ಮಾಡಿ ಆದ ಕೂಡ್ಲೆ ನೀವು ಅಲ್ಲಿ ಇರ್ಬೇಕಾಗತ್ತೆ, ಅನಸ್ತೇಷ್ಯಾ ಕೊಟ್ಟಿರ್ತೀವಿ, ಅನಸ್ತೇಷ್ಯಾ ಹೇಳಿದ ಕೂಡ್ಲೆ ಅವಳು ಅಳ್ತಾಳೆ, ನೀವು ಅಲ್ಲಿ ಇರ್ಬೇಕಾಗತ್ತೆ ಅಂತ ಹೇಳಿದ್ರು. ಆ ಒಂದು 3-4 ಗಂಟೆಗಳಲ್ಲಿ ಏನೆಲ್ಲ ಆಯ್ತು ಅಂತ ಅದನ್ನ ಇನ್ನೊಮ್ಮೆ ಹೇಳ್ಬೇಕು, ಬಿಕಾಸ್ ಮಗಳು ತುಂಬಾ ಸಫರ್ ಮಾಡಿದಾಳೆ ಆ 1-2-3 ದಿನ. ಎನಿವೇಸ್, ಅದಾಯ್ತು. ಅದೆಲ್ಲ ಆಗಿ ಆದ ಮೇಲೆ ಒಂದಷ್ಟು ದಿನಗಳ ಕಾಲ ಪಾಸಿಟಿವ್ ಸೈನ್ಸ್ ಅಂದ್ರೆ ಯಾರ್ಯಾರೋ ಪ್ರಸಾದವನ್ನ ತಂದು ಕೊಡುವಂತಹದ್ದು, ಏನೇನೋ ಆಗುವಂತಹದ್ದು, ಅದನ್ನು ಇನ್ನೊಮ್ಮೆ ಹೇಳ್ತೇನೆ. ಆದ್ರೆ ಕೊನೆಗಾಗ್ಬೇಕಾದ್ರೆ ಸಮ್ವೇರ್ 3 ತಿಂಗಳು ಆಗ್ತಾ ಬಂದಿತ್ತು ಹಾಸ್ಪಿಟಲ್ ನಲ್ಲಿ ಇರುವಂತಹದ್ದು. ಚಿಕ್ಕಮ್ಮನ ಮನೆಯಲ್ಲೇ ಇದ್ವಿ. ಅವರಿಗೆ ಬೆಳಗ್ಗೆ ರಾತ್ರಿ ಹಗಲು ಎಲ್ಲವೂ ನಮ್ಮದೇ ಚಿಂತೆ, ನಮ್ಮದೇ ಕೆಲಸ. ಮಳೆಗಾಲ ಬೇರೆ, ಹೋದ ವರ್ಷ ಭಯಂಕರ ಮಳೆ ಮಂಗಳೂರಲ್ಲಿ. ಒಂದು ಕಡೆಯಿಂದ ಬಟ್ಟೆ ಒಣಗೋದಿಲ್ಲ, ಮತ್ತೊಂದು ಕಡೆಯಿಂದ ನಮಗೆ 3 ಹೊತ್ತು ಊಟವನ್ನ ಮನೆಗೆ ತಯಾರು ಮಾಡಬೇಕು, ಆಸ್ಪತ್ರೆಗೆ ಕಳಿಸಿಕೊಡ್ಬೇಕು, ಏನೇನೇನೇನೇನೇನೇನೆಲ್ಲ ಕೆಲಸಗಳು. ನಮಿಗೂ ಎಷ್ಟು ದಿನ ಅಂತ ಹೀಗೆ ಡಿಪೆಂಡೆಂಟ್ ಆಗಿ ಅವರ ಮನೆಯಲ್ಲಿರೋದು ಅಂತ ಅನಿಸಿಕೆ. ಅವರು ತೊಂದರೆ ಇಲ್ಲ, ಇಂತಹ ಸಿಚುವೇಶನ್ ನಲ್ಲಿ ಆಗದಿದ್ರೆ ಮತ್ತೆ ಯಾಕೆ ಸಂಬಂಧಿಕರಿರೋದು ಅಂತ ಅವರು. ಆದ್ರೂ ಮನೆಯ ಹುಡುಕಾಟ ನಡೀತು. ಯಾಕೆ ಅಂದ್ರೆ ಆ ಕ್ಷಣಕ್ಕಾಗ್ಬೇಕಾದ್ರೆ ಅಪೂರ್ವಳಲ್ಲಿ ಇಂಪ್ರೂವ್ಮೆಂಟ್ಸ್ ಬಂದಿತ್ತು. ಬಟ್ ಫಿಸಿಯೋಥೆರಪಿ 6 ತಿಂಗಳು, 1 ವರ್ಷ, 1.5 ವರ್ಷ ಬೇಕಾಗಬಹುದು. ಅದ್ರ ಜೊತೆಗೆ ಬೇರೆ ಏನಾದ್ರೂ ಥೆರಪಿಗಳು ಬೇಕಾದ್ರೆ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳುವಂತಹ ಸಿಚುವೇಶನ್ ಬಂದ್ರೆ ಮಂಗಳೂರಿನಲ್ಲೇ ನಾವು ಇರ್ಬೇಕಾಗತ್ತೆ, ದೂರ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಹಾಗಾಗಿ ಮಂಗಳೂರಿನಲ್ಲೇ ಒಂದು ಮನೆ ಮಾಡೋದು ಅಂತ ಹೇಳಿ ಮನೆಯನ್ನು ಮಾಡಿ ಆಯ್ತು. ಮನೆ ಆಗಸ್ಟ್ ನಲ್ಲಿ ಮನೆಯ ಒಕ್ಕಲು 24-25ನೇ ತಾರೀಕಿಗೆ ಮನೆ ಒಕ್ಕಲಿಗೆ ಭಟ್ರು ಬಂದಿದ್ದಾರೆ. ಅವರ ಹತ್ರ ಒಂದು ಗಣಹೋಮ ಮಾಡಿಸೋದು ಅಂತ ಯೋಚನೆ ಮಾಡಿದ್ವಿ. ಗಣಹೋಮಕ್ಕೆ ಇನ್ನೇನು ದೀಪ ಹಚ್ಚಿದ್ರು ಪಟ್ ಅಂತ ಹೇಳಿ ದೀಪ ಆರಿತು. ಆಯ್ತು ಒಂದು, ಮತ್ತೆ ಪುನಃ ಹಚ್ಚಿದ್ರು ಏನೂ ಆಗೋದಿಲ್ಲ ಅಂತ ಹೇಳಿದ್ರು, ಮುಂದಕ್ಕೆ ಹೋಯ್ತು. ನವರಾತ್ರಿ ಶುರುವಾಯ್ತು ಮತ್ತೆ ಮುಂದೆ ಸೆಪ್ಟೆಂಬರ್ ನಲ್ಲಿ. ನವರಾತ್ರಿಗೆ ಆಗ್ಬೇಕಾದ್ರೆ ಮತ್ತೆ ಹಾಗೆ ಅಪ್ಪನ ಹತ್ರ ಹೇಳಿದೆ, ಅಪ್ಪ ಸಪ್ತಶತಿ ಪಾರಾಯಣವನ್ನ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ನವರಾತ್ರಿಯ ಸಮಯದಲ್ಲಿ 9 ಪಾರಾಯಣ ಸಿಗುತ್ತೆ, 9 ದಿನ ಮಾಡ್ತಾರೆ ಅದನ್ನ. ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿ, ಯಾವುದೇ ವಿಘ್ನವಿಲ್ಲದೆ 9 ದಿನಗಳ ಪಾರಾಯಣ ಆಗುವಂತೆ ಅದಕ್ಕೆ ನೀನು ಅನುಗ್ರಹಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಅಪ್ಪ, ಯಾವ ಕಾರಣಕ್ಕೂ ಕೂಡ ಯಾವುದೇ ವಿಘ್ನ ಬರಬಾರ್ದು ಅಂತ. ಆಯ್ತು ಅಂದ್ರು ಅಪ್ಪ. ಅವ್ರು ಆಯ್ತು ಅಂತ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು. 3 ಪಾರಾಯಣ ಆಗ್ಬೇಕಾದ್ರೆ ಅಪ್ಪನ ಸೋದರ ಮಾವ ಸಾವನ್ನಪ್ಪಿದ್ರು. ಅವ್ರಿಗೆ ಹುಷಾರಿರ್ಲಿಲ್ಲ, ಏಜ್ ಆಗಿತ್ತು. ಆದ್ರೆ ನಿಮಗೇನಾಗುತ್ತೆ, ಸೂತಕ ಬರುತ್ತೆ. ಸೂತಕ ಬಂದ ಕಾರಣ ಸೋದರ ಮಾವ ತೀರಿಕೊಂಡ್ರೆ ನಮ್ಮಲ್ಲಿ 3 ದಿನ ಸೂತಕ. ಸೊ 3 ಪಾರಾಯಣ, 1 ಪಾರಾಯಣ ಆಗಿತ್ತು ಆಲ್ರೆಡಿ ಬೆಳಗ್ಗೆ, 2 ಪಾರಾಯಣ ಮಿಸ್ ಆಯ್ತು. ಅದು ಒಂದು ನೆಗೆಟಿವ್ ಅಂತ ಅನ್ಸುತ್ತೆ. ಅದರ ಜೊತೆಗೆ ನವರಾತ್ರಿ ಶುರು ಆಗ್ಬೇಕಾದ್ರೆ ಮನೆಯಲ್ಲಿ ದೀಪವನ್ನ ತೊಳೆದು ಚಂದಕ್ಕೆ ದೀಪಕ್ಕೆ ಬತ್ತಿ ಹಾಕಿ ತುಪ್ಪದ ದೀಪವನ್ನ ಹಚ್ಚಬೇಕು. ನಾನು ಹಚ್ತಾ ಇದ್ದೇನೆ, ಏನು ಮಾಡಿದ್ರು ದೀಪ ಉರಿತಿಲ್ಲ. ಹಚ್ಚಿದಷ್ಟು ಸತಿ ಆರ್ತಾ ಉಂಟು. ನೋಡಿದ್ರೆ ಅದು ಬತ್ತಿಯೇ ಅಲ್ಲ, ಅದು ಬೇರೇನೇನೋ ಕಾಟನ್ ಬತ್ತಿ ಅಂತ ಯೋಚನೆ ಮಾಡಿದ್ರೆ ಅದು ಪ್ಲಾಸ್ಟಿಕ್ ರೀತಿಯಲ್ಲಿ ಏನೋ ಇತ್ತು. ನಾನು ಮಾಡಿದಂತಹ ತಪ್ಪು ಉರಿಲಿಲ್ಲ. ಅದಾದ್ಮೇಲೆ ಅಪೂರ್ವ ಸಾಯ್ಲಿಕ್ಕಿಂತ 2 ದಿನ ಮುಂಚೆ, ಸತ್ತದ್ದು ಅಂತ ಹೇಳಲಿಕ್ಕೆ ಒಂದು ರೀತಿ ಬೇಜಾರಾಗುತ್ತೆ, ಬಟ್ 2 ದಿನ ಮುಂಚೆ ನನಗೊಬ್ರು ಹೇಳಿದ್ರು, ಪಿತೃದೋಷದ ಪರಿಹಾರಕ್ಕಾಗಿ. ಪಿತೃಗಳದ್ದು ಸುಮಾರು ಯಾರಿಗೆ ಏನೇ ದೋಷಗಳಿದ್ರು, ನಾಗದೋಷದ ಪರಿಹಾರಕ್ಕಾಗಿ, ಜನ್ಮ ಜನ್ಮಾಂತರದ ಪಾಪಗಳ ಪರಿಹಾರಕ್ಕಾಗಿ ಇರುವಂತಹ ಒಂದು ಪರಿಹಾರ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋದು. ಆ ಸೋಮೇಶ್ವರ ದೇವಸ್ಥಾನ ಇರುವಂತಹದ್ದು ಸಮುದ್ರದ ದಂಡೆಯಲ್ಲಿ. ಆ ಸಮುದ್ರದಲ್ಲಿ ಹೋಗಿ ಸಮುದ್ರ ಸ್ನಾನ ಮಾಡೋದು, ಸಮುದ್ರ ಸ್ನಾನ ಮಾಡಿ ಮೇಲೆ ಬಂದು ಅಲ್ಲಿ ಮತ್ತೆ ಕಳಶ ಸ್ನಾನ ಮಾಡೋದು. ಕಳಶ ಸ್ನಾನ ಮಾಡಿ ಆಗಿ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ 1 ಮುಷ್ಟಿಯಷ್ಟು ನಾಣ್ಯವನ್ನ ತಗೊಂಡು ಹೋಗಿ ದೇವರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡುವಂತಹದ್ದು. ಇರುವಂತಹ ಸಮಸ್ಯೆಗಳು, ಪಿತೃದೋಷಗಳು, ನಾಗದೋಷಗಳೆಲ್ಲ ಪರಿಹಾರ ಆಗ್ಬೇಕು ಅಂತ ಹೇಳಿಕೊಂಡು, ಇರುವಂತಹ ಯಾವುದೇ ದೋಷ ಇದ್ರೂ ಅದೆಲ್ಲವೂ ಪರಿಹಾರ ಆಗ್ಬೇಕು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಕಾಣಿಕೆಯನ್ನ ಹುಂಡಿಯಲ್ಲಿ ಹಾಕು. ಅದಾದ್ಮೇಲೆ ಒಂದು ರುದ್ರಾಭಿಷೇಕ ಮಾಡುವಲ್ಲಿ, ರುದ್ರಾಭಿಷೇಕ ಮಾಡ್ಬೇಕಾದ್ರೆ ಅವರೊಂದು ದೀಪ ಹಚ್ಚೋದಕ್ಕೆ ಹೇಳ್ತಾರೆ. ಆ ದೀಪವನ್ನ ಹಚ್ಬೇಕಾದ್ರೆ ಅವ್ರ ಹತ್ರ ಸಂಕಲ್ಪ ಮಾಡಿ ಹೇಳು, ಹೀಗೆ ಹುಷಾರಿಲ್ಲ ಅದಕ್ಕೆ ಹಚ್ತಾ ಇದ್ದೀನಿ ಅಂತ ಹೇಳು. ಅವರು ಮತ್ತೆ ಏನಾದ್ರು ಹೇಳ್ತಾರೆ.
ಎಲ್ಲ ಮಾಡಿ ಆಯ್ತು. ಅಲ್ಲಿಗೆ ಹೋದೆ, ರುದ್ರಾಭಿಷೇಕದ ದೀಪವನ್ನ ಹಚ್ಚಿದೆ. ಹಚ್ಚಿ ಆಗುವಾಗ ದೀಪ ಆರಿತು. ಪುನಃ ದೀಪ ಹಚ್ಚಿದೆ, ಪುನಃ ದೀಪ ಆರೋದಕ್ಕೆ ಹೋಯ್ತು. ಭಟ್ರು ನೋಡ್ತಾ ಇದ್ದಾರೆ. ಅವ್ರೇನ್ ಮಾಡಿದ್ರು, ಪಕ್ಕದಲ್ಲಿದ್ದಂತಹ ದೀಪದ ಬತ್ತಿಯನ್ನ ತೆಗೆದು ಇದಕ್ಕೆ ಹಾಕಿದ್ರು, ಉರಿಟ್ಟಿದ್ರು. ನನಗೇನ್ ಅನ್ಸಿತು ಮನಸ್ಸಿಗೆ, ಯಾವ ಅವಕಾಶವೂ ಇಲ್ಲ. ICU ಅಲ್ಲಿ ಇದ್ದಾಳೆ, ಇನ್ನು ಸಾಯೋದಕ್ಕೆ 2 ದಿನ ಇರುವಂತಹದ್ದು. ಅಂದ್ರೆ ಸಾವಲ್ಲ, ಆದ್ರೂ ಅದೇ ಗೊತ್ತಾಯ್ತಲ್ಲ, ಒಂದು ತುಂಬಾ ಸೀರಿಯಸ್ ಸಿಚುವೇಶನ್ ನಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಶಕ್ತಿ ಬಂದು ಅವಳನ್ನ ಮತ್ತೆ ಜೀವ ಮಾಡುತ್ತೆ ಅಂತ ನನ್ನ ಮನಸ್ಸಿಗೆ ಹೋಗಿದ್ದು. ಕೇಳಿದ್ರು ಏನಾಯ್ತು ಅಂತ. ಹೇಳಿದೆ, ಹೀಗೆ ತುಂಬಾ ಹುಷಾರಿಲ್ಲ, ಸೀರಿಯಸ್ ಆಗಿದ್ದಾಳೆ, ಮತ್ತೆ ICU ಹೋಗಿದ್ದಾಳೆ. ನೀವು ಅವಳು ಹುಷಾರಾದ ಮೇಲೆ ದಂಪತಿಗಳು ಇಬ್ರು ಬಂದು ಇಲ್ಲಿ ಮತ್ತೊಂದು ರುದ್ರಾಭಿಷೇಕವನ್ನ ಕೊಡ್ತೇನೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಹಾಗೆ ಪ್ರಾರ್ಥನೆಯನ್ನ ಮಾಡಿದೆ. ಆಗ್ಲಿಲ್ಲ. ನೋಡಿ, ಇಂತಹದ್ದು ಸುಮಾರು ನಮ್ಮ ಬದುಕಲ್ಲಿ ನಮಗೆ ಇಂಡಿಕೇಶನ್ಸ್ ಸಿಗ್ತದೆ ಕೆಲವೊಮ್ಮೆ. ಇನ್ನೂ ಅಪೂರ್ವ ಕೊಟ್ಟಂತಹ ಕೆಲವು ಇಂಡಿಕೇಶನ್ಸ್ ಇದ್ದಾವೆ, ಮಗಳು ಹೇಳಿದಂತಹದ್ದು ಕೆಲವಿದೆ. ಎಲ್ಲವನ್ನ ಇನ್ನೊಮ್ಮೆ ಹೇಳ್ತೇನೆ. ಇವತ್ತಿಗೆ ಇಷ್ಟು ಸಾಕು, ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.